ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, ಎರಡನೇ SVR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0842300049. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮೂತ್ರಪಿಂಡ ಕಾಯಿಲೆಗಳ ಹೆಚ್ಚಳ, ರೋಬೋಟಿಕ್ಸ್ ಕಸಿ ಮೂಲಕ ಹೊಸ ಜೀವ, ತಜ್ಞರ ಎಚ್ಚರಿಕೆ. ತಳವಾರ ಸಮಾಜಕ್ಕೆ ST ಪ್ರಮಾಣ ಪತ್ರ ನೀಡಲು ಆಗ್ರಹ, ಜಿಲ್ಲಾಧಿಕಾರಿ ಕಚೇರಿ ಮುಂದೆ ತೀವ್ರ ಪ್ರತಿಭಟನೆ. ಕಲಬುರಗಿಯಲ್ಲಿ ವೈಶಾಖ ಬುದ್ಧ ಪೂರ್ಣಿಮಾ ಮಹೋತ್ಸವ ಮೇ 1ರಂದು ಭವ್ಯ ಆಚರಣೆ. ಕಲಬುರಗಿಯಲ್ಲಿ ಮೇ 1ರಂದು ವಿಶ್ವ ಕಾರ್ಮಿಕರ ದಿನಾಚರಣೆ, ಜಂಟಿ ಸಮಿತಿಯಿಂದ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ಇತ್ತೀಚಿನ ದಿನಗಳಲ್ಲಿ ಮೂತ್ರಪಿಂಡ ಕಾಯಿಲೆಗಳು ಗಂಭೀರ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿ ಬೆಳೆಯುತ್ತಿದೆ. ಇದರ ಬಗ್ಗೆ ಜಾಗೃತಿ ಅತ್ಯಗತ್ಯವಾಗಿದೆ ಎಂದು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯ ತಜ್ಞರು ಮಾಹಿತಿ ನೀಡಿದ್ದಾರೆ. ಬದಲಾದ ಜೀವನ ಶೈಲಿ, ಮಧುಮೇಹ ಹಾಗೂ ರಕ್ತದೊತ್ತಡದ ಹೆಚ್ಚಳ ಮತ್ತು ನಿರ್ಜಲೀಕರಣದಂತಹ ಕಾರಣಗಳಿಂದ ರಾಜ್ಯದಲ್ಲಿ ಮೂತ್ರಪಿಂಡ ಕಾಯಿಲೆಗಳು ಹೆಚ್ಚಾಗುತ್ತಿವೆ ಎಂದು ಮಣಿಪಾಲ್ ಆಸ್ಪತ್ರೆಯ ಮೂತ್ರಶಾಸ್ತ್ರ ಮತ್ತು ರೋಬೋಟಿಕ್ ಶಸ್ತ್ರಚಿಕಿತ್ಸಾ ತಜ್ಞ
ತಜ್ಞರಾದ ಡಾಕ್ಟರ್ ಮೊಹಮ್ಮದ್ ಶಾಹಿದ್ ಅಲಿ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪರಿಸರ ಮಾಲಿನ್ಯ, ಕೀಟನಾಶಕಗಳು ಹಾಗೂ ಕೈಗಾರಿಕಾ ರಾಸಾಯನಿಕಗಳಿಗೆ ದೀರ್ಘಕಾಲ ಒಡ್ಡಿಕೊಳ್ಳುವುದರಿಂದ ಕಿಡ್ನಿ ವೈಫಲ್ಯ ಮತ್ತು ಕ್ಯಾನ್ಸರ್ ಸಂಭವಿಸುವ ಅಪಾಯ ಹೆಚ್ಚಿದೆ ಎಂದು ಎಚ್ಚರಿಸಿದರು. ಹೀಗಾಗಿ ಆರಂಭದಲ್ಲೇ ತಪಾಸಣೆ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳು ಅತ್ಯಗತ್ಯ ಎಂದು ಹೇಳಿದರು. ಈ ಕಲ್ಯಾಣ ಕರ್ನಾಟಕ ಅಥವಾ HK ರೀಜನ್ ಅಂತ ಒಂದು ಸೆಪರೇಟ್ ಒಂದು ಎಂಟಿಟಿ ಅಂತ ನೋಡಿದ್ರೆ ನಮಗೆ ಸುಮಾರು ಭಾಳ ಪೇಷಂಟ್ಸ್ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಸ್ಪೆಸಿಫಿಕ್ ಆಗಿ ಏನು ರೀಸನ್ ಬರುತ್ತೆ ಅಂತ ಅಂದರೆ ಈ ಜನದ ಈ ಜಿಯೋಗ್ರಫಿಕಲ್ ರೀಸನ್ ಸ್ವಲ್ಪ ಡಿಫ್ರೆಂಟ್. ಏನಂತ ಹೇಳ್ತಿದ್ರೆ ಕಿಡ್ನಿ ಸ್ಟೋನ್ ಸಮಸ್ಯೆ, ಡಿಹೈಡ್ರೇಷನ್ ಮತ್ತು ನೀರಿನ ಬದಲಾವಣೆಗೋಸ್ಕರ ನಾವು ಭಾಳಷ್ಟು ನೆಗ್ಲೆಕ್ಟೆಡ್ ಪೇಷಂಟ್ಸ್ನ ನಾವು ನೋಡ್ತಾ ಇದ್ವಿ. ಸಪೋಸ್ ನಾವು 100 ಪೇಷಂಟ್ಸ್ ನೋಡಿದ್ರೆ ಸುಮಾರು 10ರಿಂದ 15 ಪೇಷಂಟ್ಸ್ ನಾವು ಈಗಾಗಲೇ ನೋಡ್ತಾ ಇದ್ವಿ. ಡಿಹೈಡ್ರೇಷನ್ಗೋಸ್ಕರ ನೀರಿನ ಕೊರತೆ, ಹಾರ್ಡ್ ವಾಟರ್ ಅಂದರೆ ಗ್ರೌಂಡ್ ವಾಟರ್ ಚೇಂಜಸ್ ರಿಂದ ಸುಮಾರು ಕಿಡ್ನಿ ಸ್ಟೋನ್ಸ್ ಕೊರತೆ ಭಾಳ ಜಾಸ್ತಿ ಇದೆ ಈ ಪೇಷಂಟ್ಸಲ್ಲಿ. ಸಪೋಸ್ ಕಿಡ್ನಿ ಸ್ಟೋನ್ಸ್, ಅಪ್ಪರ್ ಟ್ರ್ಯಾಕ್ಟ್ ಪ್ರಾಬ್ಲಮ್ಸ್ ಕಾಮನ್ ಆಗಿ ನಾವು ನೋಡ್ತಾ ಇದ್ವಿ. ಅದರಲ್ಲೂ ನಮಗಿನ್ನ ಹೆಚ್ಚಿನ ಅಂಶ ಏನು ನೋಡ್ತಾ ಇದ್ವಿ ಅಂದರೆ ಆಬ್ಸ್ಟ್ರಕ್ಟೆಡ್ ಯೂರೋಪತಿ, ಕಿಡ್ನಿ ಫೇಲ್ಯೂರ್ ಆಗಿರುವಂಥ ಪೇಷಂಟ್ಸ್, ಸ್ಟೋನ್ ಡಿಸೀಸಿಂದ ನಾವು ಭಾಳಷ್ಟು ನೋಡ್ತಾ ಇದ್ವಿ. ಇನ್ನೊಂದು ಕ್ಯಾಟಗರಿ ಪೇಷಂಟ್ಸ್ ಏನಂತ ಹೇಳಿದ್ರೆ ನಾವು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂದರೆ CKD ಪೇಷಂಟ್ಸ್, ಯಂಗ್ ಪೇಷಂಟ್ಸಲ್ಲೂ ನಾವು ಜಾಸ್ತಿ ಈ ಜಾಗ್ರಫಿಯಿಂದ ನಾವು ಭಾಳ ಪೇಷಂಟ್ಸ್ನ ನೋಡ್ತೀವಿ. ಥರ್ಡ್ ರೀಸನ್ ಏನಂತಂದರೆ ಪ್ರಾಸ್ಟೇಟ್ ಮತ್ತು ಅರ್ಲಿ ಪ್ರಾಸ್ಟೇಟ್ ಒಬ್ಸ್ಟ್ರಕ್ಷನ್, ರಿಟೆನ್ಷನ್ ಪೇಷಂಟ್ಸ್, ಕೆಲವೊಮ್ಮೆ ಅಡ್ವಾನ್ಸ್ಡ್ ಕ್ಯಾನ್ಸರ್ ಪ್ರಾಸ್ಟೇಟ್ ಪೇಷಂಟ್ಸ್ ನಾವು ಹೆಚ್ಚಾಗಿ ಈ ಪೇಷಂಟ್ಸಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಎಲ್ಲ ಪೇಷಂಟ್ಸ್ಗೆ ಬೇಕಾಗಲ್ಲ. ಯಾವ ಪೇಷಂಟ್ ಕಂಪ್ಲೀಟ್ ಎಂಡ್ ಸ್ಟೇಜ್ ರೀನಲ್ ಫೇಲ್ಯೂರ್ ಆಗಿದೆ, ಬೇರೆ ಏನೂ ವಿಧಾನ ಇಲ್ಲ ರಿಕವರ್ ಆಗೋದು, ಅದೆಲ್ಲ ಸೂಕ್ಷ್ಮ ಟೆಸ್ಟ್ಗಳು ಮತ್ತು ಲಾಂಗ್ ಟರ್ಮ್ ಫಾಲೋಅಪ್ ಮಾಡಾದ್ಮೇಲೆ, ಪ್ರೈಮ್ ಆದಮೇಲೆ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ವಿಷಯನ ಪೇಷಂಟ್ಗೆ ತಿಳಿಸ್ತೀವಿ. ಯಾವಾಗ ಕ್ರಿಯಾಟಿನಿನ್ ಗೋಸ್ ಬಿಯಾಂಡ್ ಮೋರ್ ದೆನ್ ಕ್ರಿಯಾಟಿನಿನ್, ನಾವು GFR ಅಂತ ಹೇಳ್ತೀವಿ, ಗ್ಲೋಮರ್ಯುಲರ್ ಫಿಲ್ಟ್ರೇಷನ್ ರೇಟ್. ಯಾವಾಗ ಫಿಲ್ಟ್ರೇಷನ್ ರೇಟ್ ಬಿಲೋ 20 ಆಗುತ್ತೆ ಆಗ ಅಂಥ ಕಿಡ್ನೀಸ್ ನಾನ್ ರಿಕವರಬಲ್ ಕಿಡ್ನೀಸ್ ಅಂತ ಹೇಳ್ತೀವಿ. ಈ ಕಿಡ್ನಿ ಯಾರು ಕೊಡ್ಬೋದು? ನಮ್ಮ ಭಾರತ ಸರ್ಕಾರದ ನಿಯಮಗಳಿಂದ ಕರೆಂಟ್ಲಿ ಲಿವಿಂಗ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಅಂದರೆ ಒಬ್ಬ ಪೇಷಂಟಿಂದ, ಒಬ್ಬ ಡೋನರಿಂದ ನಾವು ಕಿಡ್ನಿ ಕಿಡ್ನಿ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಅದೇ ಸಮಯದಲ್ಲಿ ಸಿಮಿಲ್ಟೇನಿಯಸ್ ಪೇಷಂಟಲ್ಲಿ ಹಾಕಿದ್ರೆ ಅದು ಲೈವ್ ಆರ್ ಲಿವಿಂಗ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಇನ್ನೊಂದು ಕಂಡೀಷನ್ ಏನಂತ ಹೇಳಿದರೆ ಕೆಡವರಿಕ್ ರೀನಲ್ ಟ್ರಾನ್ಸ್ಪ್ಲಾಂಟ್. ಅಂದರೆ ಯಾರಾದರೂ ಬ್ರೈನ್ ಡೆಡ್ ಡಿಕ್ಲೇರ್ ಆಗಿದ್ದರೆ, ಅವ್ರಿಗೆ ಬಾಡಿ ಫಂಕ್ಷನ್ಸ್ ಅವ್ರ ಬ್ರೈನ್ ಫಂಕ್ಷನ್ಸ್ ಕಂಪ್ಲೀಟ್ 0 ಆಗಿದ್ದಾಗ ಅಂಥ ಪೇಷಂಟ್ಸ್ ಅವ್ರ ಫ್ಯಾಮಿಲಿಯವರು ಏನಾದರೂ ಆ್ಯಸ್ ಪಾರ್ಟ್ ಆಫ್ ಡೊನೇಷನ್ ಅವ್ರು ಮುಂದೆ ಬಂದಿದ್ದರೆ ಅವ್ರ ಆರ್ಗನ್ಸ್ನ ನಾವು ಯುಟಿಲೈಸ್ ಮಾಡಿ ಗೌರ್ಮೆಂಟ್ ಸರ್ಟಿಫೈಡ್ ಅವ್ರ ಗೌರ್ಮೆಂಟ್ ಲಿಸ್ಟ್ ಅಂತ ಇರ್ತದೆ ಎವ್ರಿ ಹಾಸ್ಪಿಟಲ್ಗೆ, ಅಂಥ ಪೇಷಂಟ್ಸ್ ಆಲ್ರೆಡಿ ಲಿಸ್ಟೆಡ್ ಪೇಷಂಟ್ಸ್ನ ನಾವು ಆ ಆರ್ಗನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಅಲ್ಟ್ರೋಸ್ಟಿಕ್ ರಿನಲ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಭಾಳ ರೇರ್. ಏನಂದರೆ ಒಬ್ಬ ವ್ಯಕ್ತಿ ಯಾರಾದರೂ ನಾನು ಡೊನೇಟ್ ಮಾಡೋಕ್ಕೆ ಮುಂದೆ ಬಂದರೆ ನಾನ್ ರಿಲೇಷನ್ ಇಲ್ಲದೇ ಇದ್ದರು ಅವರು ಕೂಡ ವಿತ್ ಲಾಟ್ ಆಫ್ ಸಮ್ ಲೀಗಲ್ ಬ್ಯಾಟಲ್ಸ್ ಸಪೋಸ್ ಅವ್ರು ಮುಂದೆ ಬಂದರೆ ಅವರು ಕೂಡ ಡೊನೇಟ್ ಮಾಡ್ಬೋದು. ಅದಕ್ಕೆ ಅಲ್ಟ್ರೋಸ್ಟಿಕ್ ರಿನಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಇದು ಮೊದಲ ಬೆಂಗಳೂರಲ್ಲಿ ಮಣಿಪಾಲ್ ಹಾಸ್ಪಿಟ್ಲಲ್ಲೇ ನಮ್ಮ ಡಾಕ್ಟರ್ ಒಬ್ಬರು, ಒಂದು ಫೀಟಲ್ ಮೆಡಿಸಿನ್ ಡಾಕ್ಟರು, ಅವರು ಸ್ವೇಚ್ಛೆಯಿಂದ ನಾನ್ ರಿಲೇಟೆಡ್ ಅವ್ರಿಗೆ ಗೊತ್ತಿರೋ ಪೇಷಂಟ್ಗೆ ಅವರು ತಮ್ಮ ಕಿಡ್ನಿನ ಡೊನೇಟ್ ಮಾಡಿದ್ರು. ಇಟ್ ವಾಸ್ ವೆರಿ ರೇರ್ ಆ್ಯಂಡ್ ವಿತ್ ಲಾಟ್ ಆಫ್ ಲೀಗಲ್ ಬ್ಯಾಟಲ್ಸ್ ಶಿ ಹ್ಯಾಸ್ ಡೊನೇಟೆಡ್. ಶಿ ಈಸ್ ನೌ ಡೂಯಿಂಗ್ ವೆಲ್ ಆ್ಯಂಡ್ ದ ರೆಸಿಪಿಯೆಂಟ್ ವಿಚ್ ಶಿ ಡಸ್ ನಾಟ್ ನೋ, ಅವ್ರು ಗೊತ್ತಿಲ್ಲದ ಪೇಷಂಟ್ನ ಗೌರ್ಮೆಂಟ್ ನಿರ್ಧಾರ ಮಾಡಿದ್ವಿ ಯಾರು ಕೊಡಬೇಕು ಅಂತ, ಅಂಥ ಪೇಷಂಟ್ನ ಕೊಟ್ಟು ಆ ಪ್ರೊಸೀಜರ್ ಸಕ್ಸಸ್ ಆಗಿದೆ. ಅವರು ಹಂಚಿಕೊಂಡ ಪ್ರಕರಣದಲ್ಲಿ 48 ವರ್ಷದ ರೋಗಿಯೊಬ್ಬರಲ್ಲಿ ಮರುಕಳಿಸಿದ ಕಿಡ್ನಿ ಕ್ಯಾನ್ಸರ್ಗೆ ಸಂಕೀರ್ಣ ಶಸ್ತ್ರಚಿಕಿತ್ಸೆ ನಡೆಸಿ ಸುಮಾರು 10 ಸೆಂಟಿಮೀಟರ್ ಗಡ್ಡೆಯನ್ನು ಯಶಸ್ವಿಯಾಗಿ ತೆಗೆದುಹಾಕಲಾಗಿದೆ. ಚಿಕಿತ್ಸೆ ನಂತರ 5 ವರ್ಷಗಳಿಂದ ರೋಗಿ ಸಂಪೂರ್ಣ ಆರೋಗ್ಯವಾಗಿದ್ದಾರೆ. ಇದೇ ವೇಳೆ ನೆಫ್ರಾಲಜಿ ತಜ್ಞರಾದ ಡಾಕ್ಟರ್ ಮೊಹಮ್ಮದ್ ಫಹಾದ್ ಖಾನ್ ಅವರು ಮಧುಮೇಹ ಮತ್ತು ಬಿಪಿಯಿಂದ ಬಳಲುತ್ತಿದ್ದ 55 ವರ್ಷದ ರೋಗಿಗೆ ರೋಬೋಟಿಕ್ಸ್ ತಂತ್ರಜ್ಞಾನದ ಮೂಲಕ ಯಶಸ್ವಿಯಾಗಿ ಕಿಡ್ನಿ ಕಸಿ ಮಾಡಲಾಗಿದೆ ಎಂದು ತಿಳಿಸಿದರು.
ಈ ರೀತಿಯ ಆಧುನಿಕ ಚಿಕಿತ್ಸೆಗಳು ರೋಗಿಗಳಿಗೆ ಉತ್ತಮ ಜೀವನ ಮಟ್ಟ ಒದಗಿಸುತ್ತವೆ ಎಂದರು. ಮೂತ್ರಪಿಂಡದ ಆರೋಗ್ಯವನ್ನು ಪರಿಶೀಲಿಸಲು ನಿಯಮಿತವಾಗಿ ಸೀರಂ ಕ್ರಿಯೇಟಿನೈನ್ ಪರೀಕ್ಷೆ, ಗೋಮೆರುಲರ್ ಫಿಲ್ಟ್ರೇಷನ್, ರಕ್ತದ ಯೂರಿಯಾ ನೈಟ್ರೋಜನ್, ಮೂತ್ರ ಪರೀಕ್ಷೆ, ಅಲ್ಯೂಮಿನಿಯಂ ಕ್ರಿಯೇಟಿನೈನ್ ಅನುಪಾತ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳುವುದು ಅಗತ್ಯ ಎಂದು ತಜ್ಞರು ಸಲಹೆ ನೀಡಿದ್ದಾರೆ. ಓಲ್ಡ್ ಏರ್ಪೋರ್ಟ್ ರೋಡಿಂದ ನಾನು ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಈಗ 10 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ನಮ್ಮ ಟೀಮಲ್ಲಿ 5 ಜನ ಇದೆ. ಆ್ಯಂಡ್ ಸ್ಪೆಸಿಫಿಕ್ ಆಗಿ ಹೇಳಿದರೆ ಗುಲ್ಬರ್ಗದಿಂದ ಪೇಷಂಟ್ಗೆ CKD ಕ್ರಾನಿಕ್ ಕಿಡ್ನಿ ಡಿಸೀಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ನಾವು ಫಸ್ಟ್ ಆಫ್ ಆಲ್ ಕಿಡ್ನಿ ಡಿಸೀಸ್ 2 ಥರ ಇದೆ. ಒಂದು ಅಕ್ಯೂಟ್ ಕಿಡ್ನಿ ಇಂಜರಿ, ಒಂದು ಕ್ರಾನಿಕ್ ಕಿಡ್ನಿ ಡಿಸೀಸ್. ಅಕ್ಯೂಟ್ ಕಿಡ್ನಿ ಇಂಜರಿ ಒಂದು ಟೆಂಪ್ರರಿ ಇನ್ಸಲ್ಟ್ ಇರುತ್ತೆ. ಕಿಡ್ನಿ ಕಾಯಿಲೆ ಬಂದ ಮೇಲೆ ಸ್ವಲ್ಪ ದಿವಸ ವೇಟ್ ಮಾಡಬೇಕು, ರಿಕವರ್ ಆಗುತ್ತೆ. ಬಟ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ರಿಕವರ್ ಆಗೋದಿಲ್ಲ. ಜನರಲ್ ಆಗಿ 60% ಕ್ರಾನಿಕ್ ಕಿಡ್ನಿ ಡಿಸೀಸ್ ಕಾರಣ ಡಯಾಬಿಟೀಸ್, ಅನದರ್ 10-30% ಹೈಪರ್ಟೆನ್ಷನ್. 2 ಮುಖ್ಯ ಕಾಯಿಲೆ, ಮುಖ್ಯ ಕಾರಣ ಫಾರ್ ಕ್ರಾನಿಕ್ ಕಿಡ್ನಿ ಡಿಸೀಸ್. ಇನ್ನೊಂದು ಟೈಪ್ ಆಫ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇಸ್ CKDU, ಕ್ರಾನಿಕ್ ಕಿಡ್ನಿ ಡಿಸೀಸ್ ಆಫ್ ಅನ್ನೋನ್ ಒರಿಜಿನ್. 2 ಕಿಡ್ನಿ ತುಂಬ ಚಿಕ್ಕದು ಇರುತ್ತೆ. ಯೂರಿನಲ್ಲಿ ಪ್ರೋಟೀನ್ ಅಷ್ಟು ಜಾಸ್ತಿ ಹೋಗಲ್ಲ, ಬ್ಲಡ್ ಜಾಸ್ತಿ ಹೋಗಲ್ಲ, ಬಟ್ ಬಾಡಿಯಲ್ಲಿ ಬ್ಲಡ್ ಕಡಿಮೆ ಇರುತ್ತೆ. ಹಿಮೋಗ್ಲೋಬಿನ್ ವಿಲ್ ಬಿ ಲೆಸ್. ದಿಸ್ ವಿ ಹ್ಯಾವ್ ನೋಟಿಸ್ಡ್. ಇದು ಗುಲ್ಬರ್ಗ ರೀಜನ್ ಅಲ್ಲಿ, ಬೀದರ್ ರೀಜನ್ ಅಲ್ಲಿ, ಬೆಳ್ಳಾರಿ ರೀಜನ್ ಅಲ್ಲಿ ತುಂಬಾ ಕಾಮನ್ ಇದೆ. ಯಾಕೆ? ಮೇ ಬಿ ಬಿಕಾಸ್ ಗ್ರೌಂಡ್ ವಾಟರ್ ಕಂಟೆಂಟ್ಸ್ ಕಾರಣ, ಹೆವಿ ಮೆಟಲ್ ಎಕ್ಸ್ಪೋಜರ್ ಕಾರಣ. ಇದು ಎಲ್ಲ ಜಾಗದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ, ಪೆಸ್ಟಿಸೈಡ್ಸ್, ಫರ್ಟಿಲೈಸರ್ಸ್, ಹೆವಿ ಮೆಟಲ್ಸ್ ಎಕ್ಸ್ಪೋಜರ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಸುಮಾರು ವರ್ಷ ಆದಮೇಲೆ ದ ಇಫೆಕ್ಟ್ ಆಫ್ ದೀಸ್ ಹೆವಿ ಮೆಟಲ್ಸ್ ಕಿಡ್ನಿಯಲ್ಲಿ ಬರುತ್ತೆ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಕ್ರಾನಿಕ್ ಕಿಡ್ನಿ ಡಿಸೀಸ್. ಕ್ರಾನಿಕ್ ಕಿಡ್ನಿ ಡಿಸೀಸ್ ಬಂದ ಮೇಲೆ 2 ಆಪ್ಷನ್ಸ್ ಇರುತ್ತೆ. ಮುಂದಕ್ಕೆ ಲಾಸ್ಟ್ ಸ್ಟೇಜಸ್ ಅಲ್ಲಿ 2 ಆಪ್ಷನ್ ಇರುತ್ತೆ. ಒನ್ ಇಸ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಇನ್ನೊಂದು ಡಯಾಲಿಸಿಸ್. ಈಗ ವಯಸ್ಸು ಜಾಸ್ತಿ ಇದ್ರೆ ಜನರಲಿ ಪೇಷಂಟ್ಸ್ ಹತ್ರ ಹೇಳ್ತೀನಿ, ನೀವು ಡಯಾಲಿಸಿಸ್ ಕಂಟಿನ್ಯೂ ಮಾಡಿ. ಬಟ್ ಪೇಷಂಟ್ಸ್ಗೆ, ನಿಮಗೆ, ಜನರಲ್ ಪಾಪ್ಯುಲೇಷನ್ಗೆ ಗೊತ್ತಿರಬೇಕು ದಟ್ ಟ್ರಾನ್ಸ್ಪ್ಲಾಂಟ್ ಇಸ್ ದ ಬೆಸ್ಟ್ ಆಪ್ಷನ್ ಫಾರ್ ಕ್ರಾನಿಕ್ ಕಿಡ್ನಿ ಡಿಸೀಸ್. ಕಿಡ್ನಿ ಕಸಿ ಮಾಡಿಕೊಂಡು ಕಲಬುರಗಿಯ ರೋಗಿ ಸುಭಾಷ್ ಅವರು ಮಾತನಾಡಿ, ರೋಬೋಟಿಕ್ ಶಸ್ತ್ರಚಿಕಿತ್ಸೆಯಿಂದ ನಾನು ಹೊಸ ಜೀವನ ಪಡೆದಿದ್ದೇನೆ. ಉತ್ತಮ ಚಿಕಿತ್ಸೆ ಮತ್ತು ಆರೈಕೆಯಿಂದ ಈಗ ಆರೋಗ್ಯವಾಗಿದ್ದೇನೆ ಎಂದು ತಿಳಿಸಿದ್ದಾರೆ. ಮೂತ್ರಪಿಂಡ ಕಾಯಿಲೆಗಳು ಮೌನವಾಗಿ ಬೆಳೆಯುವ ಅಪಾಯಕರ ರೋಗಗಳಾಗಿವೆ. ಆದ್ದರಿಂದ ನಿಯಮಿತ ತಪಾಸಣೆ ಮತ್ತು ಆರೋಗ್ಯಕರ ಜೀವನ ಶೈಲಿ ಅತ್ಯಗತ್ಯ ಇದೆ ಎಂದು ತಿಳಿಸಿದರು. ನಾನು ಇವತ್ತಿನ ದಿವಸ ನಿಮ್ಮ ಹತ್ರ ಮಾತಾಡಬೇಕಾದ್ರೆ ನಾನು ಪುನರ್ಜನ್ಮ ಪಡೆದು ಆ ವೈದ್ಯರುಗಳಿಂದ ಒಂದು ಕಿಡ್ನಿ ಕಸಿ ಮಾಡ್ಕೊಂಡು ಬಂದು ಮಾತಾಡೋಕ್ಕೆ ಸಾಧ್ಯ ಆಗಿತ್ತು ಅಂತಂದರೆ ಅವರ ಆಶೀರ್ವಾದಗಳಿಂದ. ಅಲ್ಲಿ ಒಳ್ಳೆ ಸಲಹೆ ಮತ್ತು ಮೊದಲನೇದಾಗಿ ನನಗೆ ಒಂದು 10-15 ವರ್ಷದಿಂದ ಕಿಡ್ನಿ ವೈಫಲ್ಯ ಇತ್ತು. ಔಷಧಿಗಳಿಂದ ಟ್ರೀಟ್ಮೆಂಟ್ ಕೊಡ್ತಾ ಬಂದರು. ವಿಕೋಪಟ್ಟು ಆದಾಗ ಅದು ಕಸಿ ಮಾಡೋಣ ಅಂಥೇಳಿ ಅವರು ಸಲಹೆ ನೀಡಿದರು. ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಸರು ಮತ್ತು ವೈದ್ಯರುಗಳಾದ ಡಾಕ್ಟರ್ ಮೊಹಮ್ಮದ್ ಬಾಸ್ ಸರು, ಶಾಹಿದ್ ಸರು ಅವ್ರದ್ದೊಂದು ಸಮಿತಿ ಇದೆ. ಮಾಡಬೇಕು ಮಾಡಬಾರ್ದು ಅನ್ನೋದು ಸಮಿತಿ ಮಾಡಿಕೊಂಡು ಯಾವ ಪೇಷಂಟ್ಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು, ಸಡನ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಲ್ಲ ಅವರು. ಫಸ್ಟ್ ಟ್ರೀಟ್ಮೆಂಟ್ ಕೊಡ್ತಾರೆ, ಆಮೇಲೆ ವಿಕೋಪ ಅದು ವೈಫಲ್ಯ ಆದ ನಂತರ ಕೂಡ ಅವರು ಒಂದು ಒಳ್ಳೆಯ ಇದಕ್ಕೆ ತರಬೇಕಂತ ಪ್ರಯತ್ನ ಮಾಡ್ತಾರೆ. ಅದಾಗ್ಯೂ ವೈಫಲ್ಯ ಆಗ್ತಾ ಇದೆ ಅಂತ ಗೊತ್ತಾದ ಬಳಿಕ ಪೇಷಂಟ್ಗೆ ಒಳ್ಳೆಯ ಒಂದು ಧೈರ್ಯ ತುಂಬಿ, ಅವ್ರ ಪಾಲಕರಿಗೂ ಕೂಡ ಧೈರ್ಯ ತುಂಬಿ ಒಂದು ಕಸಿ ಮಾಡೋ ವ್ಯವಸ್ಥೆ ಮಾಡ್ತಾರೆ. ಅದು ರೋಬೋಟಿಕ್ ಮತ್ತು ಮ್ಯಾನ್ಯುವಲ್ 2 ಟೈಪ್ ಇದೆ. ಒಂದು ಕೈಯಿಂದ ಮಾಡ್ತಾರೆ, ಒಂದು ಏನದು ರೋಬೋಟಿಕ್ ಮಾಡ್ತಾರೆ. ಅದು ಅವ್ರ ಪೇಷಂಟ್ ಡಿಪೆಂಡ್ ಅಪಾನ್ ಅವರು ಡಿಸಿಷನ್ ತೊಗೋಬೇಕು ಅಷ್ಟೇ. ಬಟ್ ಅವರು ನೀಡಿರ್ತಕ್ಕಂಥ ನನಗೆ ಕಸಿ ಮಾಡಿ ಸುಮಾರು 1 ವರ್ಷದ 4 ತಿಂಗಳಾಯಿತು.
ಲಾಸ್ಟ್ 25 ಜನವರಿ 17 ಅವತ್ತಿನಿಂದ ಇವತ್ತಿಗೂ ಯಾವುದೇ ತೊಂದರೆ ಆಗಿಲ್ಲ. ನಾವು ಸರ್ಗೆ ರಿಕ್ವೆಸ್ಟ್ ಮಾಡಿದ್ದೆ, ನೀವು ಈ ಥರ ನಮ್ಮ ಹೈದರಾಬಾದ್ ಕರ್ನಾಟಕ ನಿಮ್ಮದು ಸಲಹೆ ಮತ್ತು ಮಾರ್ಗದರ್ಶನ ನಮ್ಮ ಜನಗಳಿಗೆ ಬೇಕಾಗಿದೆ ಸರ್. ನಮ್ಮಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ, ಬಂದು ತಾವು ಸಲಹೆ ಮತ್ತು ಮಾರ್ಗದರ್ಶನ ಜನರಿಗೆ ಕೊಟ್ಟರೆ ಒಳ್ಳೆಯದಾಗುತ್ತೆ. ಮತ್ತು ನಿಮ್ಮದೊಂದು ಬ್ರ್ಯಾಂಚ್ ಕೂಡ ಇಲ್ಲಿ ಮಾಡಿದರೆ ಖಂಡಿತ ನಾವು ನಿಮ್ಗೆ ಧನ್ಯವಾದ ಹೇಳ್ತೀವಿ. ಬಂದು ಒಂದು ಮೆಮೊರಂಡಮ್ ಸಹಿತ ಕೊಡ್ತೀವಿ. ಎಲ್ಲ ಮಿನಿಸ್ಟ್ರು MLAಗಳಿಂದ ನಾವು ರಿಕ್ವೆಸ್ಟೇಷನ್ ಒಂದು ಕೊಡ್ತೀವಿ. ಬಂದು ನಮ್ಗೆ ಆದಷ್ಟು ಒಂದು ಆಸ್ಪತ್ರೆ ನಿರ್ಮಾಣ ಮಾಡಿ ಜನರಿಗೆ ಸೇವೆ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆವು. ಆದರೂ ಬಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಇವತ್ತಿನ ದಿವಸ ನಾನು ಬದುಕಬೇಕಾದ್ರೆ ಅವರೆಲ್ಲರ ಆಶೀರ್ವಾದ ಮತ್ತು ಮಾರ್ಗದರ್ಶನ, ಯಾವ ಥರ ಪತ್ತೆ ಮಾಡಬೇಕು, ಏನು ಮಾಡಬೇಕು, ಪ್ರತಿಯೊಂದು ಪಿನ್ ಟು ಪಿನ್ನು ಧೈರ್ಯ ತುಂಬ್ತಾರೆ ಅವರು. ಪೇಷಂಟ್ಗಳಿಗೆ ಮೊದಲು ಒಳ್ಳೆಯ ಒಂದು ಧೈರ್ಯ ತುಂಬಿ ಮಾರ್ಗದರ್ಶನ ತುಂಬಿ, ಎಷ್ಟೆಷ್ಟೋ ಜನ ಬೆಡ್ ಮೇಲೆ ಬಿದ್ದು ಎದ್ಬಡ್ದು ಓಡಿ ಹೋಗ್ತಾರೆ. ಆದರೂ ಕೂಡ ಅವರು ಧೈರ್ಯ ತುಂಬಿ ಕನ್ವಿನ್ಸ್ ಮಾಡೋತಕ್ಕೂ ಬಿಡಲ್ಲ. ಆ ಥರ ನಮಗೆ ಎಲ್ಲ ಒಂದು ಹೈದರಾಬಾದ್ ಕರ್ನಾಟಕದ ಜನರಿಗೆ ಈ ಥರ ಒಂದು ಸಲಹೆ ಮಾರ್ಗದರ್ಶನ ನೀಡಿರ್ತಕ್ಕಂಥ ವೈದ್ಯರುಗಳಿಗೆ ತುಂಬ ಧನ್ಯವಾದಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ತಳವಾರ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡುವಂತೆ ಆಗ್ರಹಿಸಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ಮಾಡಿದ ತಳವಾರ ಸಮಾಜ. ತಳವಾರ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡುವಂತೆ ಆಗ್ರಹಿಸಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಸೋಮವಾರ ತೀವ್ರ ಪ್ರತಿಭಟನೆ ನಡೆಯಿತು. ನಗರದ ಜಗತ್ವೃತ್ತದಿಂದ ಮೆರವಣಿಗೆ ಆರಂಭಿಸಿದ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸುತ್ತಿದ್ದಂತೆ ಪೊಲೀಸರು ಅಳವಡಿಸಿದ್ದ ಬ್ಯಾರಿಕೇಡ್ಗಳನ್ನು ತಳ್ಳಿ ಚೆಲ್ಲಾಪಿಲ್ಲಿಯಾಗಿ ಬಿಸಾಕಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದರು. ಈ ವೇಳೆ ಗೇಟ್ ಬಂದ್ ಮಾಡಿದ ಪೊಲೀಸ್ ಸಿಬ್ಬಂದಿ ಮತ್ತು ಪ್ರತಿಭಟನಾಕಾರರ ನಡುವೆ ವಾಗ್ವಾದವೂ ನಡೆಯಿತು. ನಂತರ ಜಿಲ್ಲಾಧಿಕಾರಿ ಕಚೇರಿ ಎದುರು ವೇದಿಕೆ ನಿರ್ಮಿಸಿ ರಸ್ತೆ ಬಂದ್ ಮಾಡಿ ರಸ್ತೆ ಮೇಲೆಯೇ ಕುಳಿತು ಪ್ರತಿಭಟನೆ ಮುಂದುವರಿಸಿದರು. ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ವಿರುದ್ಧ ಘೋಷಣೆಗಳನ್ನು ಕೂಗಿ ತಳವಾರ ಸಮಾಜದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಯಾವುದೇ ಪರಿಸ್ಥಿತಿಯಲ್ಲಿಯೂ ನಾವು ಎಸ್ಟಿ ಹಕ್ಕು ಪಡೆದೇ ತೀರುತ್ತೇವೆ, ಎಸ್ಟಿ ಪ್ರಮಾಣ ಪತ್ರ ನೀಡುವವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದರು. ರಾಜ್ಯದ ಇತರ ಜಿಲ್ಲೆಗಳಲ್ಲಿ ತಳವಾರರಿಗೆ ಎಸ್ಟಿ ಪ್ರಮಾಣ ಪತ್ರ ನೀಡಲಾಗುತ್ತಿದ್ದು, ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಮಾತ್ರ ನೀಡದಿರುವುದು ಅನ್ಯಾಯ ಎಂದು ಆರೋಪಿಸಿದರು. ನಮ್ಮ ಜಿಲ್ಲೆಗೆ ಒಂದು ಕಾನೂನು, ರಾಜ್ಯಕ್ಕೆ ಇನ್ನೊಂದು ಕಾನೂನು ಎಂಬುದೇ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಪ್ರಶ್ನಿಸಿದರು. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಕೆಲ ಕಾಲ ರಸ್ತೆ ಸಂಚಾರದಲ್ಲಿ ವ್ಯತ್ಯಯ ಉಂಟಾಯಿತು. ಸುಮಾರು ಜನರು ಅಲ್ಲಿ ದಿನ ಬಂದು ಖರ್ಚು ಮಾಡಿ ತಮ್ಮ ಹೊಲ ಮನೆಗಳನ್ನೆಲ್ಲ ಮಾರ್ಕೊಂಡಿದ್ದಾರೆ. ಮನೆಯೊಳಗೆ ಜಗಳಾಗಿ ಹೆಣ್ಣು ಮಕ್ಕಳು ಇವ್ರಿಗೆ ಹೊರಗಾಕ್ಬಿಟ್ಟಿದ್ದಾರ. ಯಾಕಂದ್ರೆ ನೀವು ಏನ್ ಮಾಡ್ತೀರ ನಮ್ಮ ಮನೆಗೆ ಅಂತ ಕೇಸಿ ನಿಮ್ಮ ಹೆಣ್ಣು ಮಕ್ಕಳ ಬಗ್ಗೆ ನಿಮ್ಗೆ ಕರ್ನಿಲ್ಲ. ನೀವು ಎಷ್ಟು ಹೊರಗೋಸ್ಕರ ನೀವು ಓಡಾಡ್ತಂತ ಯಾರಿಗೋಸ್ಕರ ಮಾಡ್ತಾರೆ? ಎಲ್ಲ ಸಮಾಜಗೋಸ್ಕರ ಮಾಡ್ತಾ ಇದಾರ. ಸಮಾಜದವರು ಇಲ್ಲಕ್ಕೊಂದು ಮೇಲಕ್ಕೊಂದು ಮಾತಾಡೋರು ಏನ್ ಹೇಳ್ತಾರಪ್ಪ ಅಂದ್ರೆ ಅದು ಯಾರಿಗೆ ಬೇಕಂತ ಕೇಸಿ ಅದ್ರ ನೌಕರಿ ತಗೋದ್ ಟೈಮಿಗೆ ಮತ್ತೆ ನಿಮ್ಮ ಮಕ್ಕಳ ಶಾಲೆ ಹಾಕೋ ಟೈಮಿಗೆ ಏನ್ ಬೇಕಂತ ಬಂದ್ರೆ ಎಸ್ಟಿ ಸರ್ಟಿಫಿಕೇಟ್ ಬೇಕಾಗ್ತದೆ. ಅವಾಗ ನಿಮ್ಮ ಫ್ರೀ ಆಗೋದು ಯಾರಿಗೆ ಬೇಕಾಗಿಲ್ಲ. ದುಡ್ಡು ಕೊಟ್ಟು ಎಲ್ಲರಿಗೂ ನಿಮ್ಮ ಸೌಕರ್ಯ ಕಳಿಸ್ತೀವಿ. ಆದ್ರೆ ಗರೀಬ್ ಮಕ್ಕಳು ಎಲ್ಲಿ ಕಳಿಸ್ಬೇಕು? ಆ ಮಕ್ಕಳಿಗೆ ಬಡತನಂತರಿಗೆ ಬಡತನವಾಗಿ ಹೋದರೆ ಶ್ರೀಮಂತರಾಗಿದ್ದಾರೆ. ಆದ್ರೆ ನಾವೆಲ್ಲರೂ ಕೂಡ ಸಮಾನತೆಯನ್ನು ಕಾಣಬೇಕು. ನಮ್ಮ ಮಕ್ಕಳಿಗೆ ನ್ಯಾಯ ಕೊಡಿಸುವಂತ ಕೆಲಸ ಆಗ್ಬೇಕು. ನಮ್ಮ ಮಕ್ಕಳಿಗೆ ಫ್ರೀ ಹಾಸ್ಟೆಲ್ ಆಗಿರ್ಬೋದು, ಫ್ರೀ ಎಜುಕೇಶನ್ ಆಗಿರ್ಬೋದು, ಇನ್ನುವರೆಗೆ ಆಗೋದಿಲ್ಲ. ಈ ಬಡತನ ನಿರ್ಮೂಲನೆ ಆಗೋದಿಲ್ಲ. ನಾವು ಏನು ಯಾವುದೋ ರಾಜಕೀಯ ಒಂದು ಚುಕ್ಕಾಣಿ ಹಿಡಿಯೋದಿಲ್ಲ. ಯಾಕಂದ್ರೆ ನಮ್ಮ ರಾಜಕೀಯ ಚುಕ್ಕಾಣಿ ಹಿಡಿಯೋಕ್ಕೆ ಎಷ್ಟೋ ಜಗಳ ಆಗ್ತೀವಿ ನಾವು. ನಾನೊಬ್ಬನೇ ಆಗ್ಬೇಕು ಅಂತಕ್ಕಂಥ ಒಂದು ಹೊಡೆದಾಟದಲ್ಲಿ
ಮಟ್ಟ ಅಧಿಕಾರಿಗಳು ಬಂದು ಒಂದು ಏನಾದರೂ ಕೊಡಲಿಲ್ಲ ಅಂದ್ರೆ ನೀವು ಮತ್ತೆ ಊರಿನಿಂದ ಫೋನ್ ಮಾಡಿ ಎಲ್ಲ ಮುದ್ದು ಮಕ್ಕಳಿಗೆ ಮತ್ತೆ ನಮ್ಮ ಎಲ್ಲ ಹೆಣ್ಮಕ್ಕಳಿಗೆ ಮತ್ತೆ ಎಲ್ಲ ನಮ್ಮ ಜನತೆಗಳಿಗೆ ಮತ್ತೆ ಕರೆ ಮಾಡಿ ಎಲ್ಲ ಕಳ್ಸ್ಕೊಡಿ ಅಂತಕ್ಕಂಥ ಮಾತು ಹೇಳ್ತಿದ್ದೀನಿ. ವೈಶಾಖ ಬುದ್ಧ ಪೂರ್ಣಿಮಾ ಅಂಗವಾಗಿ ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ ವತಿಯಿಂದ ಬುದ್ಧ ವಿಹಾರದಲ್ಲಿ 2570ನೇ ವೈಶಾಖ ಬುದ್ಧ ಪೂರ್ಣಿಮಾ ದಿನಾಚರಣೆ ಆಯೋಜಿಸಲಾಗಿದೆ ಎಂದು ಆಡಳಿತಾಧಿಕಾರಿ ರಮೇಶ್ ಬೇಗರ್ ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ ವತಿಯಿಂದ 2570ನೇ ವೈಶಾಖ ಬುದ್ಧ ಪೂರ್ಣಿಮಾ ದಿನಾಚರಣೆಯ ಕಾರ್ಯಕ್ರಮವನ್ನು ಮೇ 1ರಂದು ಬೆಳಗ್ಗೆ 10 ಗಂಟೆಗೆ ಕಲಬುರಗಿಯ ಬುದ್ಧ ವಿಹಾರದಲ್ಲಿ ಭಕ್ತಿಭಾವದಿಂದ ಆಚರಿಸಲಾಗುವುದು. ಕಾರ್ಯಕ್ರಮವು ಬುದ್ಧ ವಿಹಾರದ ಪೂಜ್ಯ ಭಂತೆಜಿಯವರಿಂದ ಬುದ್ಧ ವಂದನೆಯೊಂದಿಗೆ ಆರಂಭವಾಗಲಿದೆ. ಈ ಸಂದರ್ಭದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಆಯುಷ್ಮಾನ್ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಹಾಗೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಸಂಜೆ 6 ಗಂಟೆಗೆ ಬುದ್ಧ ವಿಹಾರದ ಬಯಲು ರಂಗಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಭಕ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ ವತಿಯಿಂದ ಆಯೋಜಿಸಲಾದ ಈ ಮಹೋತ್ಸವವು ಬೌದ್ಧ ಸಮುದಾಯದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಏಕತೆಯನ್ನು ಪ್ರತಿಬಿಂಬಿಸುವ ಪ್ರಮುಖ ಕಾರ್ಯಕ್ರಮವಾಗಲಿದೆ ಎಂದರು. ಮಾಧ್ಯಮಗೋಷ್ಠಿಯಲ್ಲಿ ವಿಹಾರದ ಆಡಳಿತಾಧಿಕಾರಿಗಳಾದ ರಮೇಶ್ ಬೇಗಾರ್, ಹಿರಿಯ ಬೌದ್ಧ ಉಪಾಸಕರಾದ ಭೀಮರಾವ್ ಟಿಟಿ, ಮಹಾಂತಪ್ಪ ಸಂಗಾವಿ ಹಾಗೂ ಟ್ರಸ್ಟ್ ಸದಸ್ಯರಾದ ಶ್ರೀ ಶಾಂತಪ್ಪ ಸೂರನ್ ಉಪಸ್ಥಿತರಿದ್ದರು. ಈಗಾಗಲೇ ನಾವು ಗುಲ್ಬರ್ಗದಲ್ಲಿರ್ತಕ್ಕಂಥ ಕಾಲೋನಿಗಳಲ್ಲಿ ನಿನ್ನೆಯಿಂದ ಒಂದು ಪ್ರಚಾರವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಅಲ್ಲಲ್ಲಿ ಬ್ಯಾನರ್ಗಳನ್ನು ಹಾಕಿ ಉಪಾಸಕ ಬಂಧುಗಳಿಗೆ ನಾವು ಅದರ ಸಂದೇಶವನ್ನು ನೀಡ್ತಾ ಇದ್ದೀವಿ. ಬುದ್ಧ ಮತ್ತು ಬುದ್ಧನ ತತ್ವಗಳು ಎಲ್ಲ ಕಾಲಕ್ಕೂ ಅನ್ವಯವಾಗ್ತಕ್ಕಂಥ ತತ್ವಗಳಾಗಿದ್ದಾವೆ. ಒಬ್ಬ ಸಾಮಾನ್ಯ ಸಂಸಾರಸ್ಥ ಕುಟುಂಬದ ಸದಸ್ಯನಿದ್ದುಕೊಂಡು ಕೂಡ ಆತನ ತತ್ವಗಳನ್ನು ಅನುಸರಿಸಿಕೊಂಡು ಹೋಗಬೇಕು. ಈ ಒಂದು ಸದ್ಯದ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಬುದ್ಧನ ತತ್ವಗಳ ಒಂದು ಸಂದೇಶ ಬಹಳ ಮುಖ್ಯ ಅನ್ನುವಂಥ ವಿಚಾರವನ್ನು ನಮ್ಮ ಹಿರಿಯ ನಾಯಕರು ಯಾವಾಗಲೂ ಹೇಳ್ತಾ ಬಂದಿದ್ದಾರೆ. ಈ ಶಾಂತಿ ಸಂದೇಶ, ಭಾತೃತ್ವ ಇವೆಲ್ಲವೂ ಕೂಡ ಇವತ್ತು ನಾವು ಬಹಳ ಮುಖ್ಯವಾಗಿ ಇರ್ತಕ್ಕಂಥ ವಿಷಯ. ಇದೇ ವಿಷಯವನ್ನು ನಾವು ಮುಂದಿಟ್ಕೊಂಡು ಬುದ್ಧ ಪೂರ್ಣಿಮೆಯ ಆಚರಣೆ ಮಾಡೋದ್ರ ಜೊತೆಗೆ ಆತನ ತತ್ವಗಳ ಪ್ರಚಾರಕ್ಕಾಗಿ ಹಲವಾರು ಮಾಧ್ಯಮಗಳ ಮುಖಾಂತರ, ತಮ್ಮ ವಿಶೇಷವಾಗಿ ಈ ಸೋಷಿಯಲ್ ಮೀಡಿಯಾ ಮುಖಾಂತರ, ಪತ್ರಿಕೆಗಳ ಮುಖಾಂತರ, ಹಲವಾರು ಮಾಧ್ಯಮಗಳ ಮುಖಾಂತರ ಈ ಒಂದು ಸಂದೇಶವನ್ನು ನಾವು ಸಾರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರತಿ ಬಾರಿ ತಾವೆಲ್ಲ ಈ ಒಂದು ಪತ್ರಿಕಾ ಸಂದೇಶವನ್ನು ನೀಡುವಾಗ ಸಹಕರಿಸಿ ಅದರ ಪ್ರಚಾರವನ್ನು ಕೂಡ ತಾವು ಕೊಡ್ತಾ ಇದ್ದೀರಿ. ತಮ್ಮ ಒಂದು ಸಹಕಾರದಿಂದ ಈ ಬುದ್ಧ ವಿಹಾರದ 2 ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೀತವೆ. ಒಂದು ಮೇ ತಿಂಗಳಲ್ಲಿ ನಡೀತಕ್ಕಂಥ ಬುದ್ಧ ಪೂರ್ಣಿಮೆಯ ದಿನ, ಇನ್ನೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಕ್ಟೋಬರ್ 14ರಂದು ಏನು ನಾಗ್ಪುರದಲ್ಲಿ ಸುಮಾರು 5 ಲಕ್ಷ ಅನುಯಾಯಿಗಳೊಂದಿಗೆ ಏನು ಧರ್ಮ ಸ್ವೀಕಾರ ಮಾಡಿದ್ರಲ್ಲ ಬೌದ್ಧ ಧರ್ಮವನ್ನು, ಆ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ನಮ್ಮ ಹಿರಿಯ ನಾಯಕರು, ರಾಷ್ಟ್ರೀಯ ನಾಯಕರು ಆಯುಷ್ಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಭಾಗವಹಿಸ್ತಾರೆ. ಜೊತೆಗೆ ಅತಿಥಿಗಳಾಗಿ ಉಪನ್ಯಾಸ ನೀಡಲಿಕ್ಕೆ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಭಾಗವಹಿಸ್ತಾ ಇದ್ದಾರೆ. ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಾವೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಬುದ್ಧ ವಿಹಾರ ಈ 2ರ ಸಹಯೋಗದಿಂದ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಅದು 6 ಗಂಟೆಯಿಂದ ಪ್ರಾರಂಭ ಆಗ್ತಾ ಇದ್ದಾವೆ. ಮೊದಲನೇದಾಗಿ ಬುದ್ಧ ಗಾಯನ, ಸುಗಮ ಸಂಗೀತ. 2ನೇದು ಸಮೂಹ ನೃತ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ. 3ನೇದಾಗಿ ನಾಟಕ ಬುದ್ಧ ನಡೆಗೆ ನನ್ನ ಪಯಣ ಎನ್ನುವಂಥ ಈ ತೆಲುಗು ಮೂಲದ
ನಾಟಕವನ್ನು ಹಿಂದಿಯಲ್ಲಿ ತರ್ಜುಮೆಯಾಗಿದ್ದಂಥ ನಾಟಕ, ಅದು ಹೈದರಾಬಾದ್ ಟೀಮ್ ಬರ್ತಾ ಇದೆ, ಅವರು ಆ ನಾಟಕವನ್ನು ಪ್ರದರ್ಶಿಸ್ತಾ ಇದ್ದಾರೆ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभवी एवं प्रमाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ವತಿಯಿಂದ ನಗರದ ಕನ್ನಡ ಭವನದಲ್ಲಿ ಸಾವಿರಾರು ಕಾರ್ಮಿಕರನ್ನು ಒಗ್ಗೂಡಿಸಿ ಮೇ 1ರಂದು ಕಾರ್ಮಿಕ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ JCTU ವತಿಯಿಂದ ಮೇ 1ರಂದು ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ನಗರದ ಕನ್ನಡ ಭವನದಲ್ಲಿ ಭವ್ಯವಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ. ದೇಶದ ಶ್ರಮಜೀವಿಗಳ ಹಕ್ಕುಗಳ ರಕ್ಷಣೆಗೆ ಹಾಗೂ ಕಾರ್ಮಿಕರ ಐಕ್ಯತೆಯನ್ನು ಬಲಪಡಿಸಲು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ಸಾವಿರಾರು ವರ್ಷಗಳಿಂದ ಮಾನವ ಶ್ರಮದ ಮೇಲೆ ನಿರ್ಮಿತವಾದ ಸಮಾಜದಲ್ಲಿ ಕಾರ್ಮಿಕರು ದಬ್ಬಾಳಿಕೆ ಮತ್ತು ಶೋಷಣೆಗೆ ಒಳಗಾಗುತ್ತಲೇ ಬಂದಿದ್ದಾರೆ. ಅಮೆರಿಕದ ಚಿಕಾಗೋ ನಗರದಲ್ಲಿ ಆರಂಭವಾದ ಕಾರ್ಮಿಕ ಚಳುವಳಿ ವಿಶ್ವಾದ್ಯಂತ ವ್ಯಾಪಿಸಿ ಅನೇಕ ದೇಶಗಳಲ್ಲಿ ಹೋರಾಟಗಳಿಗೆ ಕಾರಣವಾಯಿತು. ಈ ಹೋರಾಟಗಳ ಫಲವಾಗಿ 18 ಗಂಟೆಗಳ ದುಡಿಮೆಯ ಬದಲು 8 ಗಂಟೆ ಕೆಲಸ, 8 ಗಂಟೆ ವಿಶ್ರಾಂತಿ ಮತ್ತು 8 ಗಂಟೆ ಮನೋರಂಜನೆ ಎಂಬ ನಿಯಮ ಜಾರಿಗೆ ಬಂದಿದ್ದು ಕಾರ್ಮಿಕರ ಐತಿಹಾಸಿಕ ಜಯವಾಗಿದೆ. ಬಸವಣ್ಣರಿಂದ ಪ್ರಾರಂಭವಾದ ಸಮಾನತೆ ಮತ್ತು ಕಾಯಕದ ತತ್ವವನ್ನು ನಂತರ ಕಾರ್ಲ್ ಮಾರ್ಕ್ಸ್ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಾನೂನುಬದ್ಧ ಹಕ್ಕುಗಳ ಮೂಲಕ ಬಲಪಡಿಸಿದರು.
ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ಕಾರ್ಮಿಕರ ಶಕ್ತಿಯನ್ನು ಕುಗ್ಗಿಸಲು ಜಾತಿ, ಧರ್ಮ, ಭಾಷೆ ಆಧಾರಿತ ವಿಭಜನೆ ನಡೆಯುತ್ತಿರುವುದು ಆತಂಕಕಾರಿ ಎಂದು ಸಂಘಟನೆಗಳು ಅಭಿಪ್ರಾಯಪಟ್ಟಿವೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಲೇಬರ್ ಕೋಡ್ಗಳು ಕಾರ್ಮಿಕರ ಹಕ್ಕುಗಳನ್ನು ಹಿಂಸಿಸುವಂತಿವೆ ಎಂದು ಆರೋಪಿಸಿ ಹಳೆಯ ಕಾರ್ಮಿಕ ಕಾಯ್ದೆಗಳನ್ನು ಮರುಸ್ಥಾಪಿಸಲು ಒತ್ತಾಯಿಸಲಾಗಿದೆ. ಸಂಘಟಿತ ಹಾಗೂ ಅಸಂಘಟಿತ ಕಾರ್ಮಿಕರ ಹಕ್ಕುಗಳ ರಕ್ಷಣೆಗೆ ಐಕ್ಯ ಹೋರಾಟ ಅಗತ್ಯವೆಂದು ನಾಯಕರು ಕರೆ ನೀಡಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ಬೆಳಗ್ಗೆ 10:30ಕ್ಕೆ ಮೆರವಣಿಗೆ ನಡೆಯಲಿದ್ದು 11 ಗಂಟೆಗೆ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ನಂತರ SSLC ಮತ್ತು PUC ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಗಳಿಸಿದ ಕಾರ್ಮಿಕರ ಮಕ್ಕಳನ್ನು ಸನ್ಮಾನಿಸಿ ಗೌರವಿಸಲಾಗುವುದು. ಈ ಕಾರ್ಯಕ್ರಮದಲ್ಲಿ ಕಟ್ಟಡ, ಸೆಂಟ್ರಿಂಗ್, ಎಲೆಕ್ಟ್ರಿಷಿಯನ್, ಸಾರಿಗೆ, ಕೈಗಾರಿಕಾ ಕಾರ್ಮಿಕರು ಸೇರಿದಂತೆ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ಕಾರ್ಮಿಕರ ಹಕ್ಕುಗಳ ಉಳಿವಿಗಾಗಿ ಎಲ್ಲಾ ವರ್ಗದ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಸಂಘಟನೆಗಳು ಮನವಿ ಮಾಡಿಕೊಂಡಿವೆ. ಪತ್ರಿಕಾಗೋಷ್ಠಿಯಲ್ಲಿ ಶಂಕರ್ ಕಟ್ಟಿಸಂಗಾವಿ, SM ಶರ್ಮಾ, ಸಿದ್ದಪ್ಪ ವಾಲ್ಕಿ, ಹೊನ್ನಪ್ಪ B ಸುಂಬುಡ್, ಆಯುಬ್ ಖಾನ್, ಪ್ರಭುದೇವ್ ಯಳಸಂಗಿ, ಮಲ್ಲಿಕಾರ್ಜುನ್ ಮಾಳ್ಗೆ, ರಾಜು ದೊರೆ, ಶಿವಲಿಂಗ ಹಾವನೂರ್ ಸೇರಿದಂತೆ ವಿವಿಧ ಕಾರ್ಮಿಕ ಸಂಘಟನೆಗಳ ಮುಖಂಡರು, ಪ್ರಮುಖರು ಉಪಸ್ಥಿತರಿದ್ದರು. ಒಂದು ಬಹಳ ಅಪಾಯ ಇರ್ತಕ್ಕಂಥ ಕಾರ್ಮಿಕರ ಸ್ಥಿತಿಯ ಸಂದರ್ಭದಲ್ಲಿ ಈ ಮೇ ದಿನಾಚರಣೆ ನಡೆದಿದೆ ಅಂತಕ್ಕಂಥದ್ದನ್ನು ನಾವು ಭಾಳ ಆತಂಕದಿಂದ ಹೇಳ್ತಕ್ಕಂಥ ವಿಷಯ. ಈಗಾಗಲೇ ಮೊದಲೇನು ಹೇಳ್ತೀವಿ, ಕಾರ್ಮಿಕ ಕಾನೂನುಗಳನ್ನು ಕಿತ್ತೊಗೆದು ಸಂಹಿತೆ ತರ್ತಾರೆ, ಎಚ್ಚರಿಕೆ ಆಗಬೇಕು ಕಾರ್ಮಿಕರು ಅಂತಕ್ಕಂಥ ನಿಟ್ಟಿನೊಳಗೆ ಈಗಾಗಲೇ ಕೇಂದ್ರ ಸರ್ಕಾರ, NDA ಸರ್ಕಾರ ಕಾರ್ಮಿಕರಿಗಿರ್ತಕ್ಕಂಥ ಸಂವಿಧಾನಬದ್ಧ ಹಕ್ಕಾಗಿರ್ತಕ್ಕಂಥ ಕಾರ್ಮಿಕ ಕಾನೂನುಗಳನ್ನು ತೆಗೆದುಹಾಕಿ ಕಾರ್ಮಿಕ ಕೋಡ್ಗಳ ಮೂಲಕ ಕಾರ್ಮಿಕರಿಗೆ ಸಿಗ್ತಕ್ಕಂಥ ಸಂವಿಧಾನದ ಹಕ್ಕನ್ನು ಕೂಡ ಎಲ್ಲ ಮೊಟಕುಗೊಳಿಸಿದ್ದಾರೆ. ಕಾರ್ಮಿಕರನ್ನು ಗುಲಾಮಗಿರಿ ತಳ್ತಕ್ಕಂಥ ಈ ಕೇಂದ್ರ ಸರ್ಕಾರದ ದಬ್ಬಾಳಿಕೆ ನೀತಿ ವಿರುದ್ಧ, ರಾಜ್ಯ ಸರ್ಕಾರದ ಕಾರ್ಮಿಕ ದುರಾಡಳಿತ ವಿರುದ್ಧ ಈ ಒಂದು ಕಾರ್ಮಿಕ ದಿನಾಚರಣೆ ಮಾಡ್ತಕ್ಕಂಥ ಸಂದರ್ಭ ನಮ್ಮ ಮುಂದಿದೆ. ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿ ಒಂದು ಹೋರಾಟವನ್ನು ರೂಪಿಸ್ತಕ್ಕಂಥದ್ದು ಮತ್ತು ಕಾರ್ಮಿಕ ಸಂಘಟನೆಯಲ್ಲಿ ಜಾತಿ ಹೆಸರಿನ ಮೇಲೆ ಕಾರ್ಮಿಕ ಸಂಘಟನೆಗಳಾಗ್ತಕ್ಕಂಥ ಅದರ ವಿಷಯಗಳನ್ನು ಮುಂದಿಟ್ಕೊಂಡು ಎರಡೂ ಸರ್ಕಾರಗಳು ಕಾರ್ಮಿಕರನ್ನು ತುಳಿತಾ ಇದೆ. ಇವೆಲ್ಲಗಳನ್ನು ಒಂದಾಗಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಸಂದೇಶವನ್ನು ಕಲಬುರಗಿಯ ಮೂಲಕ ಎಲ್ಲ ಕಾರ್ಮಿಕರು ಹೋಗಿ ಅಂತಕ್ಕಂಥ ಸಹುದ್ದೇಶದಿಂದ ಈ ಎಲ್ಲ ಸಂಘಟನೆಗಳು ಸೇರಿ ಕಾರ್ಮಿಕ ದಿನಾಚರಣೆ ಮಾಡ್ತಾ ಇದ್ದೀವಿ. ಮತ್ತೆ ಗುಲಾಮಗಿರಿ ಬ್ರಿಟಿಷ್ ಶಾಹಿ ಸರ್ಕಾರದ ಮಾದರಿಯಲ್ಲಿ ಈ ಸರ್ಕಾರ ದುಡಿಸ್ಕೊಳ್ತಾ ಇದೆ. ಇದನ್ನು ನಾವು ಖಂಡಿಸ್ತೀವಿ. ಈ ಕೋಡ್ಗಳನ್ನು ವಾಪಸ್ ತಗೋಬೇಕು ಅಂತ ಕೂಡ ನಾವು ಒತ್ತಾಯ ಮಾಡ್ತೀವಿ. ಮತ್ತೊಮ್ಮೆ ಮರುಪರಿಶೀಲನೆ ಮಾಡಬೇಕು ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ಅನೇಕ ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ದುಡಿತಕ್ಕಂಥ ಅಸಂಘಟಿತ ಕಾರ್ಮಿಕರು, ಆಶಾ ಕಾರ್ಯಕರ್ತರು ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ಬಿಸಿ ಊಟ ಕಾರ್ಯಕರ್ತರು ಇರ್ಬೋದು, ಅವರೆಲ್ಲರನ್ನ ಇವತ್ತು ಒಂದು ಮಿನಿಮಮ್ ವೇಜ್ ಫಿಕ್ಸ್ ಮಾಡಬೇಕು, ಕನಿಷ್ಠ ಒಂದು ಮಿನಿಮಮ್ ಸಂಬಳ ಇದು ಮಾಡಬೇಕು ಅಂಥೇಳಿ ನಾವು ಕೂಡ ಒತ್ತಾಯ ಮಾಡ್ತೀವಿ. ಮತ್ತು ಇವತ್ತು ಈ ರಾಜ್ಯದಲ್ಲಿ ಕಟ್ಟಡ ಕಾರ್ಮಿಕರ ಒಂದು ಮಂಡಳಿಯನ್ನು ಸ್ಥಾಪನೆ ಆದನ್ನು ಹಿಡ್ಕೊಂಡು ಇವತ್ತೇನು ಹಲವಾರು ಸೌಲಭ್ಯಗಳು ಕಟ್ಟಡ ಕಾರ್ಮಿಕರಿಗೆ ಕೊಡಬೇಕಾಗಿತ್ತು ಅದು ಕೊಡ್ತಾ ಇದ್ದಾರೆ. ಆದರೆ ಆ ಕಾರ್ಮಿಕರಿಗೆ ಏನು ಕೊಡಬೇಕಾಗಿತ್ತು ನಾವು ಡಿಮ್ಯಾಂಡ್ ಮಾಡೋದೇ ಬೇರೆ. ಆ ಕಾರ್ಮಿಕರಿಗೆ ವಸತಿ ಯೋಜನೆ ಜಾರಿಗೆ ತೊಗೊಂಬರಿ ಅಂತ ಹೇಳ್ತಾ ಇದ್ದೀವಿ. ವಸತಿ ಯೋಜನೆ ಜಾರಿಗೆ ತರ್ತಾ ಇಲ್ಲ. ಇವತ್ತು ಕಾರ್ಮಿಕರಿಗೆ ಪೆನ್ಷನ್ ಜಾಸ್ತಿ ಮಾಡ್ರಿ ಅಂತ ಹೇಳ್ತಾ ಇದ್ವಿ. ಆ ಪೆನ್ಷನ್ ಜಾಸ್ತಿ ಮಾಡ್ತಾ ಇಲ್ಲ. ಬರೀ ಕಿಟ್ಗಳ ಹೆಸರಿನ ಮೇಲೆ ಇವತ್ತಿನ ಹಣ ದುರ್ಬಳಕೆ ಆಗ್ತಾಯಿದೆ. ಇವತ್ತು ಕಿಟ್ಗಳು ಬರೀ ಕಿಟ್ಗಳು ಕೊಡ್ತೀವಿ ಅಂಥೇಳಿ ಹಣ ದುರ್ಬಳಕೆ ಮಾಡ್ತಾಯಿದೆ. ಇನ್ನೊಂದು ಹೆಜ್ಜೆ ನಮ್ಮ ರಾಜ್ಯ ಸರ್ಕಾರ ಮುಂದಿಟ್ಟು ಆ ನಮ್ಮ ಕಟ್ಟಡ ಕಾರ್ಮಿಕರ ಮಂಡಳಿ ಏನು ಯೋಜನೆಗಳಿದ್ವು ಆ ಯೋಜನೆಗಳು ಇವತ್ತು ಖಾಸಗಿ ಕಂಪನಿಯವರಿಗೆ ಕೊಟ್ಟು ಖಾಸಗೀಕರಣ ಮಾಡಲಿಕ್ಕೆ ಇವತ್ತು ಹೊಂಟಿದೆ. ಇದನ್ನು ನಾವು ಖಂಡಿಸ್ತೀವಿ. ಯಾವುದೋ ಒಂದು ಖಾಸಗಿ ಕಂಪನಿ ಕೊಟ್ಟು ಅವ್ರದ್ದೇ ಸಪ್ರೇಟ್ ಅನ್ನೋದು ಆಫೀಸ್ ಮಾಡಿ ಆ ಯೋಜನೆಗಳೆಲ್ಲ ಅವ್ರಿಗೆ ಕೊಟ್ಟು ಆ ಯೋಜನೆಗಳು ಅವ್ರ ಮೂಲಕನೇ ಹಂಚಿಕೆ ಮಾಡೋದು ಇದು ಸರಿಯಲ್ಲ. ಇದನ್ನು ಕೈ ಬಿಡಬೇಕು. ಖಾಸಗೀಕರಣ ಮಾಡ್ತಕ್ಕಂಥದ್ದು ಕೈ ಬಿಡಬೇಕು ಅಂತಕ್ಕಂಥದ್ದು ಕೂಡ ಒತ್ತಾಯ ಮಾಡ್ತೀವಿ. ಇವತ್ತು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಹೆಚ್ಚೇನಂದ್ರೆ ಅವರಿಗೆ ಪ್ರೋತ್ಸಾಹ ಕೊಡಬೇಕು, ಸ್ಕಾಲರ್ಶಿಪ್ ಕೊಡಬೇಕು. ಇವತ್ತು ಯಾರು ಕಟ್ಟಡ ಮಾಡ್ತಾ ಇದ್ದಾರೆ ಅವರಿಗೆ ಮನೆಗಳನ್ನು ಕೊಡಬೇಕು, ಪೆನ್ಷನ್ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡೋದ್ರ ಮೂಲಕ, ಹಕ್ಕೋತ್ತಾಯ ಮಾಡೋದ್ರ ಮೂಲಕ ಈ ಒಂದು ಮೇ ದಿನಾಚರಣೆ ವಿಶೇಷವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಹಕ್ಕೋತ್ತಾಯಗಳನ್ನು ನಾವು ಕಳಿಸ್ತಾ ಇದ್ದೀವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ ಹಾಗೂ ಸಹ ಪ್ರಾಯೋಜಕರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್ 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049.